ಹಾಯ್ ಎಲ್ರಿಗೂ ಸೆಕೆಂಡ್ ಡೇ ಅಲ್ಲ ಆ್ಯಕ್ಚುಲಿ ಇವತ್ತು ಎಷ್ಟು 4th ಡೇ ಗೋವಾಲಿ. ಸೊ ಸ್ಟರ್ಲಿಂಗಿಂದ ವೆಕೇಟ್ ಮಾಡಿ ಇವತ್ತು ವಿಂಡ್ಫ್ಲವರ್ಗೆ ಹೋಗ್ತಾ ಇದ್ದೀವಿ. ಇದಾದಮೇಲೆ ನೆಕ್ಸ್ಟ್ ನಾಳೆ ಫ್ಲೈಟ್ ಇದೆ ಅಲ್ಲ ದಿವಿ? ಹಾಂ, ಫ್ಲೈಟ್ ಇದೆ. ಆ್ಯಂಡ್ ಏನಪ್ಪ ಡ್ರೆಸ್ ಹಾಕೊಂಡು ದಿವಿ ಈ ಕಡೆ ಬಾ, ಲೆಟ್ ಮಿ ಶೋ ದ ಡ್ರೆಸ್. It's time to say bye-bye to Sterling. ಇವ್ರು ಕೂತ್ಕೊಂಡು ಫ್ಲೈಟ್ ಟಿಕೆಟ್ಸ್ನ ಬುಕ್ ಮಾಡ್ತಾ ಇದ್ದಾರೆ. ಸೊ ಎಂಟೈರ್ ಟ್ರಿಪ್ ಪ್ಲ್ಯಾನಿಂಗ್ ಅಂದರೆ ಫ್ಲೈಟ್ ಟಿಕೆಟ್ಸ್ ಬುಕ್ ಮಾಡೋದ್ರಿಂದ ಹಿಡ್ದು ಹೋಟೆಲ್ಸ್ ಬುಕ್ ಮಾಡೋದ್ರಿಂದ ಹಿಡ್ದು ಎಲ್ಲ ಪಾಪ ಇವ್ರದ್ದೇ ಜವಾಬ್ದಾರಿ. ನಮ್ಮನ್ನು ಇಲ್ಲಿ ಕರ್ಕೊಂಬಂದು ತಲುಪಿಸಿ ಇಲ್ಲಿಂದ ವಾಪಸ್ ಮನೆಗೆ ಹೋಗಿ ತಲುಪಿಸೋವರೆಗೂ ಸೇಫಾಗೆ ಇವ್ರದ್ದೇ ಜವಾಬ್ದಾರಿ. ಸೊ ಕ್ಯಾಬ್ನ ಬುಕ್ ಮಾಡಿದ್ದೀವಿ. ಸ್ಟರ್ಲಿಂಗಿಂದ ವಿಂಡ್ಫ್ಲವರ್ ಬಂದು ಒಂದು ಅರೌಂಡು ಜಾಸ್ತಿ ಇಲ್ಲ, ಒಂದು 15 minutes ಡ್ರೈವ್ ಅಷ್ಟೇ. ನೋಡಿದ್ದೀವಿ ಎಂಜಾಯ್ ಮಾಡ್ತಾ ಇದ್ದಾನೆ ಅವ್ನು ಗೋವಾ ಡ್ರೈವ್ನ. ಸೊ ನಾನು ಅಂದ್ಕೊಂಡೆ ಹಾಗೆ ನಿಮಗೂ ಗೋವಾನ ಸ್ವಲ್ಪ ತೋರಿಸೋಣ ಅಂತ. ಇಲ್ಲಿ ನಾನು ನೋಟಿಸ್ ಮಾಡಿರೋ ಪ್ರಕಾರ ಗೋವಾಲೆಲ್ಲ ದೊಡ್ಡ ದೊಡ್ಡ ಮನೆಗಳು, ಯಾಕಂದರೆ ಇವ್ರ ಹತ್ರ ಅಂಥದ್ದು ಎಲ್ಲ ದೊಡ್ಡ ದೊಡ್ಡ ಪ್ರಾಪರ್ಟೀಸ್ ಇರ್ತವೆ ಅಲ್ಲ. ಸೊ ನನಗೇನಂದರೆ ಎಲ್ಲಿಗಾರು ಬಂದಾಗ ಅವ್ರು ಇರೋ ಆ ಪ್ಲೇಸಿನ ಕಲ್ಚರ್ ಇರ್ಬೋದು ಮತ್ತು ಅಲ್ಲಿ ಮನೆಗಳು ಅದೆಲ್ಲ ನೋಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ. ಸೊ ಫೈನಲಿ ಬಂದ್ವಿ ವಿಂಡ್ಫ್ಲವರ್ಗೆ. ನೋಡಿ ಇದೇ ಪ್ರಾಪರ್ಟಿ ಇವ್ರದ್ದು. ಆ್ಯಕ್ಚುಲಿ ಇದು ಹೊಸದಾಗಿ ಶುರು ಮಾಡಿರೋದು ಇವರು ಗೋವಾಲಿ. ಜಸ್ಟ್ ತುಂಬ ರೀಸೆಂಟ್, ಅರೌಂಡ್ 6 months ಅಥವಾ 1 year ಆಗಿರ್ಬೋದು ಅಷ್ಟೇ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಪ್ರಾಪರ್ಟಿನ. ಇದನ್ನು ನಾವೇನಕ್ಕೆ ಮೇನ್ ರೀಸನ್ ಬುಕ್ ಮಾಡಿದ್ದು ಅಂದರೆ ಇದು ಬೀಚ್ ರೆಸಾರ್ಟ್. ಅಂದರೆ ಈ ರೆಸಾರ್ಟಲ್ಲೇ ಇವ್ರದ್ದು ಬೀಚ್ ಇದೆ, ಅಂದರೆ ಪ್ರೈವೇಟ್ ಆಕ್ಸೆಸ್ ಟು ಬೀಚ್ ಇದೆ. ಅದಕ್ಕೆ ನಾನು our cottage is next to the beach. Then we have to walk and then ಬೀಚ್ ಅಲ್ಲಿದೆ ಆ್ಯಂಡ್ ನಮ್ಮದು ಇಲ್ಲಿ ರೆಸಾರ್ಟ್. ಸೊ ಅಂದರೆ ರೂಮ್ಸ್. ಸೊ ದಿವಿ ಯು ಕ್ಯಾನ್ ಗೋ ಟು ಬೀಚ್ ಲೈಕ್ ದಿಸ್ ಪಪ್ಪಾ. ದಿಸ್ ಬೀಚ್ ಯೋರ್ ಓನ್ಲಿ. ಕಮ್ ಫಸ್ಟ್, ಲೆಟ್ಸ್ ಗೋ ಟು ರೂಮ್. ಕಮ್ ಫಾಸ್ಟ್. ದ ವಿಲ್ಲಾ बोलते हैं क्या? What type of room it is? It's a cottage. My dress is matching with the color of this one. So and this is the room. It's a small one but it's nice and comfortable. Come. And this beach just here, next to here, this beach, Papa. You can play in the beach and you can sleep in the bed. And यहाँ पे है हमारा whenever ನಾನು ಎಲ್ಲಿಗೆ ಬಂದರೂ ಫಸ್ಟ್ ನೋಡೋಣ ಬಾತ್ರೂಮ್ ಬರುತ್ತೆ. ಸೊ ಬಾತ್ರೂಮ್ is also very nice, small and pretty one. ಚೆನ್ನಾಗಿದೆಯಾ? ನಿಮ್ಗೆ ಇಷ್ಟ ಆಯ್ತಾ? ಇವರು ಕೇಳ್ತಾರೆ ಇಷ್ಟ ಆಯ್ತಾ ಅಂತ. ಸೊ ಅಷ್ಟೇ. What will you eat? So total ನಮ್ಮ ಮನೆಯವ್ರು ಲೆಕ್ಕಾಚಾರ ಆಗ್ತಾವ್ರು ಈಗ. ಟೋಟಲ್ ಡೋಂಟ್ ಇವನ್ ಕೌಂಟ್ ಹೌ ಮಚ್ ವಿ ಹ್ಯಾವ್ ಸ್ಪೆಂಟ್ ಆನ್ ದಿಸ್ ಹಾಲಿಡೇ. I was uploading reels right on Instagram, so many people were saying that instead of why do you go to Goa every year, instead you can just go to some international place. Tell those many people to send some money, I will go. They are asking to go. Exactly. Goa we spent 1 lakh almost. But international will be like way more expensive than that, isn't it? And plus we have Sterling membership, so we look for places where we can go and use ಮಾಡಬೇಕಲ್ವಾ ಮೆಂಬರ್ಶಿಪ್ ತಗೊಂಡ್ಮೇಲೆ. ಬಟ್ ನೆಕ್ಸ್ಟ್ ಟೈಮ್ ಬಾಲಿ. ಏನಂತೀರಾ? ನಾನು ಫಿಟ್ ಆ್ಯಂಡ್ ಫೈನ್ ಆಗಿದ್ದರೆ ನೆಕ್ಸ್ಟ್ ಟೈಮ್ ಬಾಲಿ. ಈಗ ಊಟಕ್ಕೆ ಹೋಗೋಣ ಬೀಚ್ಗೆ ಅಂತ ರೆಡಿ ಆಗ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ನಾನು ತೋರಿಸಿದ್ದೆ, ಅದನ್ನೇ ಹಾಕ್ಕೊಂಡಿರೋದು. ಇನ್ನೊಂದು ಡ್ರೆಸ್ ಇತ್ತು, ಅದನ್ನು ಹಾಕೊಳ್ಳೋಣ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಇದನ್ನು ರೇರಿಸಮಲ್ಲಿ ತೊಗೊಂಡಿದ್ದು ನಾನು. ಬಟ್ ಆ್ಯಕ್ಚುಲಿ ಏನಂದರೆ ಇವತ್ತು ನನ್ನ ತಲೆ, ಐ ಹ್ಯಾವ್ ನಾಟ್ ವಾಶ್ಡ್ ಮೈ ಹೇರ್.
ತುಂಬ ಸುಸ್ತಾಗಿತ್ತು. ನೆನ್ನೆಲ್ಲ ಬೀಚ್ಗೆ ಹೋಗಿ ನಾವು ಬರೋದು ಲೇಟ್ ಆಗಿತ್ತು ಅಂತ ಹಾಗೆ ಸುಮ್ಮನೆ ಸ್ನಾನ ಮಾಡ್ಕೊಂಡಿದ್ದೆ. ಸೊ ನೋಡಿ ಈ ಡ್ರೆಸ್ ಇದೆ ಅಲ್ಲ, ಇದನ್ನು ಹಾಕೋಣ ಅಂತ ಹಾಕೊಂಡೆ ಈಗ. ಬಟ್ ಇಟ್ ವಾಸ್ ನಾಟ್ ಲುಕಿಂಗ್ ಗುಡ್. ಅದಕ್ಕೇನಂದರೆ ಯು ಶುಡ್ ಲೀವ್ ಹೇರ್, ಫ್ರೀ ಹೇರ್ ಬಿಡ್ಬೇಕು ಅದಕ್ಕೆ. ಸೊ ದಿಸ್ ಇಸ್ ವಾಟ್ ಐ ಆಮ್ ವೇರಿಂಗ್ ನೌ. ಲುಕಿಂಗ್ ನೈಸ್. ನನಗೆ ಸ್ವಲ್ಪ ಏನೋ ಮೇಕಪ್ ಎಲ್ಲ ಏನು ಹಾಕೋ ಬಂದಿಲ್ಲ, ಸುಮ್ಮನೆ ಹಂಗೇನೆ ಲಿಪ್ ಕೇರ್ ಹಾಕೋ ಬಂದಿದೆ. ಸ್ವಲ್ಪ ಇದು ಏನಪ್ಪ ಲಿಪ್ಸ್ಟಿಕ್ ಹಾಕ್ಕೊಂಡು ಬನ್ನಿ ಸ್ವಲ್ಪ ಏನಾದ್ರು ಹಚ್ಕೊಳ್ಳೋಣ ಮುಖಕ್ಕೆ. ನಾನು ಐ ಕಾಜಲ್ ಏನಿದೆ ಅದನ್ನು ಹಾಕೊಳ್ಳೋದು ಬಿಟ್ಬಿಟ್ಟಿದ್ದೆ, ಯಾಕಂದರೆ ನನಗೆ ತುಂಬ ಡಾರ್ಕ್ ಸರ್ಕಲ್ಸ್ ಜಾಸ್ತಿ ಆಗಿತ್ತು. ಆ್ಯಂಡ್ ನನ್ನ ಪಾರ್ಲರಲ್ಲಿ ಕೇಳಿದಾಗ ನಾನು ಬ್ಯೂಟಿಷಿಯನ್ ಹೇಳಿದ್ದೇನೆಂದರೆ ಡಾರ್ಕ್ ಸರ್ಕಲ್ಸ್ ಆ್ಯಕ್ಚುಲಿ ಐಲೈನರ್ ಹಾಕ್ಕೊಂಡ್ರೂ ಸ್ವಲ್ಪ ಜಾಸ್ತಿ ಆಗುತ್ತೆ, ಅದಕ್ಕೆ ನಿಲ್ಲಿಸ್ಬಿಡಿ ಅಂತ ಹೇಳಿದ್ಲು ಅಂತ ನಿಲ್ಲಿಸ್ಬಿಟ್ಟಿದ್ದೆ. ಬಟ್ ಈಗ ಸ್ವಲ್ಪ ಆ್ಯಕ್ಚುಲಿ ಕಮ್ಮಿ ಆಗಿದೆ ಡಾರ್ಕ್ ಸರ್ಕಲ್ಸು, ಅದಕ್ಕೆ ಮತ್ತೆ ಹಾಕೋಕ್ಕೆ ಶುರು ಮಾಡಿದ್ದೀನಿ. ಮತ್ತು ಇಲ್ಲಿ ಅಂತಲೇ ಅಲ್ಲ, ನಾನು ಬೆಂಗಳೂರಲ್ಲೂ ಅಷ್ಟೇ ನಾನು ಯಾವಾಗಲೂ ಹೊರಗಡೆ ಹೋಗೋಕ್ಕಿಂತ ಮುಂಚೆ ಸನ್ಸ್ಕ್ರೀನ್ನ ಹಾಕೋತೀನಿ. ತುಂಬ ಜನ ಪದೇ ಪದೇ ಕೇಳ್ತಾನೆ ಇರ್ತೀರಾ ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀರಾ ಅಂತ. ಸೊ ಒನ್ ಮೋರ್ ಟೈಮ್ ಹೇಳ್ತಾ ಇದ್ದೀನಿ, ನಾನೆಲ್ಲ ಸ್ಕಿನ್ ಡೋರ್ ಪ್ರಾಡಕ್ಟ್ಸೇ ಯೂಸ್ ಮಾಡೋದು. ಸನ್ಸ್ಕ್ರೀನ್, ಮಾಯಿಶ್ಚರೈಸರ್ ಮತ್ತು ಫೇಸ್ ವಾಶಿಂದ ಹಿಡಿದು ಸೆರಮ್ ಏನು ಬರುತ್ತೆ ಎಲ್ಲ ನಾನು ಸ್ಕಿನ್ ಡೋರ್ದೇ ಯೂಸ್ ಮಾಡೋದು. ರೆಡಿಯಾಗಿ ಫಸ್ಟು ಇಲ್ಲೇ ಬೀಚ್ ಇದೆ ಅಲ್ವಾ, ಒಂದು ಸತಿ ಬೀಚ್ ನೋಡಿಕೊಂಡು ಆಮೇಲೆ ಊಟಕ್ಕೆ ಹೋಗೋಣ ಅಂತ ಬರ್ತಾಯಿದ್ದೀವಿ. ಇವತ್ತು ನಾನು ಬಿಡಲ್ಲ ಇವತ್ತು ಬೀಚಲ್ಲಿ ಆಡೋಕ್ಕೆ, ಯಾಕಂದರೆ ಆಲ್ಮೋಸ್ಟ್ 3 ಡೇಸಿಂದ ಕಂಟಿನ್ಯೂಸ್ ಆಗಿ ಆಡಿ ಅವನು ಸುಸ್ತಾಗಿದ್ದಾನೆ. ಆ್ಯಂಡ್ ಅವನನ್ನು ಕ್ಲೀನ್ ಮಾಡಿ ನನಗೂ ಸಾಕಾಗೋಗಿದೆ. ಈಗಲೂ ಅಷ್ಟೇ ಅವ್ನ ಮೈಯಲ್ಲಿ ಅಷ್ಟು ಸ್ಯಾಂಡ್ ತುಂಬಿಕೊಂಡಿದೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಬೀಚ್. ಒಂಥರ ಇವತ್ತು ಆ್ಯಕ್ಚುಲಿ ಟೈಟ್ಸ್ ಅಷ್ಟು ಜಾಸ್ತಿ ಇಲ್ಲ, ಕಾಮಾಗಿದೆ ಬೀಚ್. ರೆಸ್ಟೋರೆಂಟ್ ಕೂಡ ಇವ್ರದ್ದು ಬೀಚ್ ಸೈಡೇ ಇರೋದು. ಓವರಾಲ್ ಹೇಳಬೇಕಂದ್ರೆ ಒಂಥರ ಎಕ್ಸ್ಪೀರಿಯನ್ಸ್ ಅಂತೂ ನಿಜವಾಗ್ಲೂ ಚೆನ್ನಾಗಿತ್ತು ನಮ್ಮ ಸ್ಟೇ ಬಂದು. ಸೊ ಪ್ರತಿ ಸತಿ ನಾನು ನಿಮಗೆ ಐಡಿಯಾ ಬರಲಿ ಅಂತ ತೋರಿಸ್ತೀನಿ. ನೋಡಿ ಮೆನ್ಯೂಲಿ ಎಷ್ಟು ರೇಂಜ್ ಇದೆ ಅಂತ, ಅರೌಂಡ್ 400-500 ಪ್ರತಿ ಡಿಶಸ್ಗೂ. ಆ್ಯಂಡ್ ಈ ಪಿಂಕ್ ಬ್ಯಾಗ್ನ ತೊಗೊಂಡೆ ನಾನು, ಇಲ್ಲಿ ಗೋವಾಲೇ ತೊಗೊಂಡೆ. ಸೊ ದಟ್ ಏನಂದರೆ ಬೀಚ್ಗೆ ಹೋದಾಗ ಒದ್ದೆ ಆಗ್ದಿರಂಗೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ನೆಲ್ಲ ಇದರಲ್ಲಿ ಇಟ್ಕೋಬೋದು ಅಂತ. ಊಟಕ್ಕೆ ಬಂದಿದ್ದೀವಿ, ಡ್ರಿಂಕ್ಸ್ ಏನಾದರೂ ಆರ್ಡರ್ ಮಾಡಿದ್ದೀವಿ ಅಂತ ತೋರಿಸ್ತೇನೆ ಬನ್ನಿ. ವಾಟ್ ಆರ್ ಯು ಡ್ರಿಂಕಿಂಗ್? ಕೋಕಮ್ ಮಾಕ್ಟೇಲ್. ನಮ್ಮ ದೇವತನಿಗೆ ಲೇಟೆಸ್ಟ್ ಅಬ್ಸೆಷನ್ ಏನಂದರೆ ಎಲ್ಲ ಆ್ಯನಿಮಲ್ಸ್. ಸೊ ನೋಡಿ ನನಗೆ ಕ್ಯಾಟ್ ಸಿಕ್ಕಿದೆ. ಆ್ಯಕ್ಚುಲಿ ಬೀಚಲ್ಲೂ ಅಷ್ಟೇ ತುಂಬಾ ಕ್ಯಾಟ್ಸ್ ಇತ್ತು, ಅದ್ರ ಜೊತೆ ಆಟ ಆಡ್ಕೊಂಡು ಖುಷಿಯಾಗಿದ್ದ. ಇಲ್ಲಿ ಬಂದ ನೋಡಿದ್ರೆ ಇಲ್ಲೂ ಒಂದು ಕ್ಯಾಟ್ ಸಿಕ್ತು. ಅವ್ನಿಗೆ ಅದು ಸಿಕ್ಬಿಟ್ರೆ ಸಾಕು ಫುಲ್ಲು ಖುಷಿ. What are you drinking? What am I drinking? Okay. What am I drinking, David? It's virgin mojito. Mojito. Virgin mojito. You want to drink? ಊಟಕ್ಕೆ ನಾವು ಕಡಾಯಿ ಚಿಕನ್ ಮತ್ತು ರೋಟಿ ಆರ್ಡರ್ ಮಾಡಿದ್ದೀವಿ. ಏನಕ್ಕಂದರೆ ರೋಟಿ ದವೆ ತಿಂದ್ಕೊತಾನೆ, ಆ್ಯಂಡ್ ಚಿಕನ್ ಅಷ್ಟೇ ಒಂದು 2 ಪೀಸ್ ತಿನ್ಕೋತಾನೆ. ಸೊ ಇವ್ರು ಏನು ಡ್ರಿಂಕ್ಸ್ ತೊಗೊಂಡಿದ್ದಾರಪ್ಪ ಅಂದರೆ ಇವರು ಕೋಕಮ್ ತೊಗೊಂಡಿದ್ದಾರೆ. ಆ್ಯಕ್ಚುಲಿ ಗೋವಾಲಿ ತುಂಬಾ ಚೆನ್ನಾಗಿರುತ್ತೆ ಕೋಕಮ್ ಬೆರೀಸ್ ಜ್ಯೂಸ್. ವರ್ಜಿನ್ ಮೊಯ್ತೋ, ವಾಟ್ ಡಸ್ ಇಟ್ ಹ್ಯಾವ್ ಜಾನ್? ವಾಟ್ ಡಸ್ ಇಟ್ ಹ್ಯಾವ್? So mojito is basically mint, lemon, lime, ice, soda, rum, liquor, yes. right? And some sweetener like sugar syrup, limca, Sprite, whatever. So virgin mojito is basically without sugar that you have asked for. Without is basically sugar. soda, mint, lime. Yeah, minus the rum. ಯಾಕೆ ನಾನು ಇಷ್ಟೊಂದು ಡೀಟೇಲ್ಸ್ನ ಪದೇ ಸ್ಟ್ರೆಸ್ ಮಾಡಿ ಡ್ರಿಂಕ್ಸ್ ಬಗ್ಗೆ ಹೇಳ್ತಾ ಇದ್ದೇನೆ ಅಂದರೆ, ನಾನೀಗ ಪ್ರೀವಿಯಸ್ 1 ವ್ಲಾಗ್ ಹಾಕಿದ್ದೀನಿ ಗೋವಾದ್ರ ಮೇಲೆ, ಆ್ಯಂಡ್ ಇನ್ನೊಂದು ಕೆಲವು ರೀಲ್ಸ್ನ ಕೂಡ ಹಾಕಿದ್ದೀನಿ ಗೋವಾದ್ರ ಮೇಲೆ ಅಲ್ವಾ. ಆ್ಯಂಡ್ ನನಗೆ ತುಂಬಾ ಕಮೆಂಟ್ಸ್ ಬರ್ತಾಯಿತ್ತು.
ಅದನ್ನು ನಾನು ನೆಗೆಟಿವ್ ಆಗಿ ತೊಗೋತಾ ಇಲ್ಲ, ಪಾಸಿಟಿವ್ ಆಗೇ ತೊಗೊಂಡು ಕ್ಲಾರಿಫಿಕೇಷನ್ ಕೊಡ್ತಾ ಇದ್ದೀನಿ ಅಷ್ಟೇ. ನಾನು ಏನಂದರೆ ನಾನು ಜಸ್ಟ್ ಆ್ಯಕ್ಚುಲಿ ಐ ವಾಸ್ ಡ್ರಿಂಕಿಂಗ್ ಲೈಮ್ ಜ್ಯೂಸ್ ಮೊಹಿತು, ಯಾಕಂದರೆ ಇಲ್ಲಿ ತುಂಬ ಬಿಸಿಲಿರುತ್ತೆ ಅಲ್ವಾ, ಲೈಮ್ ಜ್ಯೂಸ್ ಕುಡಿಬೇಕು ಅಂತ ಅನಿಸುತ್ತೆ, ಇಲ್ಲ ಕೋಕೋನಟ್ ವಾಟರು, ಇವೆರಡನ್ನ ನಾನು ಕುಡಿತಿದ್ದು. ಬಟ್ ಎಲ್ಲರೂ ನೋಡಿಬಿಟ್ಟು, ಓ ನೀವು ಕುಡಿತಾ ಇದ್ದೀರಾ, ನೀವು ಡ್ರಿಂಕ್ಸ್ ಮಾಡ್ತೀರಾ, ವ್ಲಾಗರ್ಸ್ ಅಲ್ವಾ ನೀವು, ನಂಬೋಕ್ಕಾಗಲ್ಲ, ನಿಮ್ಗಳದ್ದೇ ಶೋಕಿಗಳಿರುತ್ತೆ, ನಿಮ್ಮ ಲೈಫ್ ಸ್ಟೈಲ್ ಈ ಥರ ಹೈ-ಫೈ ಆಗಿರುತ್ತೆ, ಅದು ಇದು ಅಂತ. ಬಟ್ ಪರ್ಸ್ನಲಿ ನನ್ನ ಹಳೆ ವ್ಯೂವರ್ಸ್ಗೆಲ್ಲ ನಂಗೆ ಗೊತ್ತಿರುತ್ತೆ ನಿಮಗೆ ನನ್ನ ಲೈಫ್ ಸ್ಟೈಲ್ ಆಗಲಿ ಅಥವಾ ನಾನು ಹೆಂಗೆ ಅಂತ. ಎನಿವೇಸ್, ಸೊ ಇಲ್ಲ, ನಾನು ಕುಡಿಯಲ್ಲ. ಏನಕ್ಕೆ ಅಂದರೆ ಜಸ್ಟ್ ಈಗ ಫಾರ್ ಎಕ್ಸಾಂಪಲ್ ಇವಾಗಿನ ಸಿಚುಯೇಷನ್ ನಂದು ಹೇಳಬೇಕಂತ ಅಂದರೆ, ನಾನು ಈ ಮೊಹಿತೋ ಏನು ಕುಡಿತಾ ಇದ್ದೀನಿ ಇದ್ರಲ್ಲಿ ಶುಗರ್ಲೆಸ್ ನಾನು ಕುಡಿತಾ ಇರೋದು. ಏನಕ್ಕೆ ಅಂದರೆ ನನಗೆ ಮೇಯ್ನ್ ಆಗಿರೋದು ಅಂದರೆ ಮಸಲ್ಸ್ ಪ್ರಾಬ್ಲಮ್ಮು, ಮಸಲ್ಸ್ ಸೋರ್ ಆಗುತ್ತೆ, ಮಸಲ್ಸ್ ಇನ್ಫ್ಲಮೇಷನ್ ಆಗುತ್ತೆ. ಸೊ ಅದಕ್ಕೆ ನಾನು ಫಿಸಿಯೋಥೆರಪಿಸ್ಟು ನನಗೇನು ಸಜೆಸ್ಟ್ ಮಾಡಿರೋದು ಅಂದರೆ ಶುಗರ್ ಕೂಡ ನಾನು ಕಟ್ ಡೌನ್ ಮಾಡಬೇಕು ಅಂತ. ಸೊ ಇಮ್ಯಾಜಿನ್, ನಾನು ಐ ಆಮ್ ನಾಟ್ ಅಲೌಡ್ ಟು ಡ್ರಿಂಕ್ ಈಟ್ ಶುಗರ್ ಅಂದಮೇಲೆ ನಾನು ಕುಡಿಯೋದಂತೂ ಖಂಡಿತ ಆಲ್ಕೋಹಾಲ್ ಕನ್ಸಂಪ್ಷನ್ ಅಂತೂ ಇಟ್ ಈಸ್ ಅ ವೆರಿ ಬಿಗ್ ನೋ. ಬಿಕಾಸ್ ಒಂದು, ನಾನು ಹೆವಿ ಮೆಡಿಕೇಷನ್ಸ್ ಅಂದರೆ ನಾನು ಆಲ್ಮೋಸ್ಟ್ 300 mg ಅಷ್ಟು ಟ್ಯಾಬ್ಲೆಟ್ಸ್ ಏನಿದೆ ನಾನು ಅದನ್ನು ಕನ್ಸ್ಯೂಮ್ ಮಾಡ್ತೀನಿ ಪೇನ್ ಇದ್ದಾಗ. ಅದಲ್ದೇ ನನಗೆ ಐ ಆಮ್ ನಾಟ್ ಅಲೌಡ್, ನನ್ನ ಬಾಡಿ ತೊಗೊಳಕ್ಕೂ ಆಗಲ್ಲ. ಆ್ಯಕ್ಚುಲಿ ನನ್ನ ಬಾಡಿ ಕೊಲ್ಯಾಪ್ಸ್ ಆಗೋಗುತ್ತೆ ಅಷ್ಟೇ ನಾನು ಈ ಪರಿಸ್ಥಿತಿಲಿ ಏನಾದ್ರು ಆಲ್ಕೋಹಾಲ್ ಎಲ್ಲ ಡ್ರಿಂಕ್ ಮಾಡಿದ್ರೆ. ಸೊ ನಾನು ಇದನ್ನು ಹೇಳ್ದಂಗೆ ನೆಗೆಟಿವ್ ಆಗಿ ತೊಗೋತಾ ಇಲ್ಲ. ನಿಮ್ಮ ಕಮೆಂಟ್ಸ್ ಏನೇನು ಬರ್ತಾ ಇದೆ, ನೀವು ಕುಡಿತೀರಾ ನಿಶಾ, ನೀವು ಆಲ್ಕೋಹಾಲ್ ಕನ್ಸಂಪ್ಷನ್ನ ಪ್ರಮೋಟ್ ಮಾಡ್ತೀರಾ, ಇಲ್ಲಪ್ಪ, ಐ ವುಡ್ ನೆವರ್ ಡೂ ದ್ಯಾಟ್. ವೈ ವುಡ್ ಐ ಡೂ ದ್ಯಾಟ್ ಅಲ್ವಾ? ಐ ವುಡ್ ನೆವರ್ ಪ್ರಮೋಟ್ ಎನಿಥಿಂಗ್ ವಿಚ್ ಈಸ್ ಹಾರ್ಮ್ಫುಲ್ ಫಾರ್ ಮೈ ವ್ಯೂವರ್ಸ್ ಅಲ್ವಾ. ಜಸ್ಟ್ ಒಂದೊಂದ್ಸತಿ ಬ್ಯಾಕ್ಗ್ರೌಂಡಲ್ಲಿ ಬರುತ್ತಪ್ಪ, ನನ್ನ ಬ್ಯಾಕ್ಗ್ರೌಂಡಲ್ಲಿ ಫಾರಿನರ್ಸ್ ಇದ್ದರು, ಅವರು ಕುಡಿತಾ ಇದ್ರು, ದಟ್ ಈಸ್ ದೇರ್ ಎಂಜಾಯ್ಮೆಂಟ್. ನಾನು ಹೋಗ್ಬಿಟ್ಟು ಅವ್ರಿಗೆ ವ್ಲಾಗ್ಸ್ ಮಾಡ್ತಾಯಿದ್ದೀನಿ, ದಯವಿಟ್ಟು ನೀವು ಆಲ್ಕೋಹಾಲ್ ಕುಡಿಬೇಡಿ ಅಂತ ಹೇಳೋಕ್ಕಾಗುತ್ತಾ? ಇಲ್ಲ ಅಲ್ವಾ. ಸೊ ಅದೆಲ್ಲ ಕೆಲವು ಸತಿ ಬ್ಯಾಕ್ಗ್ರೌಂಡ್ಸಲ್ಲಿ ಬಂದುಬಿಡುತ್ತೆ. ಎಲ್ಲನೂ ಬ್ಲರ್ ಮಾಡ್ತಾ ಕೂತ್ಕೊಳ್ಳೋಕ್ಕೆ ತುಂಬ ಎಫರ್ಟ್ಸ್ ಆಗುತ್ತೆ ಎಡಿಟಿಂಗಲ್ಲಿ. ಸೊ ಐ ಜಸ್ಟ್ ಡೋಂಟ್ ಡೂ ಇಟ್ ಅಷ್ಟೇ. ಆ್ಯಕ್ಚುಲಿ ರೂಮ್ ನೋಡಿ, ಬೆಡ್ ಎಷ್ಟು ಚಿಕ್ಕದಿದೆ ಅಂತ. ರೂಮು ತುಂಬ ಚಿಕ್ಕದಿದೆ. ಎಷ್ಟು, ಹೌ ಮಚ್ ಇಸ್ ಇಟ್? 10,000 ಪರ್ ನೈಟ್ ಆಯಿತಾ, ವಿತೌಟ್ ಫುಡ್ಡು. ಬಟ್ ಇದಿರೋದಕ್ಕೆ ದಿವತ್ತೇನಂದರೆ ಮಲಗಿಸ್ಬೇಕಂದ್ರೆ ನಾವು ಇಲ್ಲಿ ಮಲಗಿಸ್ಬೇಕು ರಾತ್ರಿಗೆ. 3 ಜನಕ್ಕಂತೂ ಸಾಕಾಗಲ್ಲ, ಇದು ಖಂಡಿತವಾಗ್ಲೂ ಸಾಕಾಗಲ್ಲ. ಸದ್ಯಕ್ಕೆ ಒಂದು ನ್ಯಾಪ್ ತೊಗೊಳೋಣ ಅಂತ ಅಂದ್ಕೊಂಡ್ವಿ. 3 ಜನ ಇವತ್ತು ತುಂಬ ಬೇಗ ಎದ್ದುಬಿಟ್ಟಿದ್ದ, ಅದಕ್ಕೆ ಅವನು ಮಲಗಿಸ್ತೀನಿ. ಆಮೇಲೆ ಮಲ್ಕೊಂಡು ಎದ್ದ ಮೇಲೆ ರಾತ್ರಿ ಡಿನ್ನರ್ಗೆ ಹೋಗಿ ಸುಮ್ಮನೆ ಹಾಗೆ ಬೀಚ್ ಸೈಡಲ್ಲಿ ವಾಕ್ ಮಾಡ್ಕೊಂಬರೋಣ ಅಂತ. ಯಾಕಂದರೆ ನಾಳೆ ಫ್ಲೈಟ್ ಕ್ಯಾಚ್ ಮಾಡಬೇಕಲ್ವ, ಸುಮ್ಮನೆ ನಾನು ಅವನಿಗೆ ಸ್ಟ್ರೆಸ್ ಮಾಡೋಕ್ಕೆ ಇಷ್ಟ ಇಲ್ಲ. ಸುಮ್ಮನೆ ಹುಷಾರು ತಪ್ಪಿಟ್ರೆ ಇನ್ನು ಟ್ರಾವೆಲ್ಗೆಲ್ಲ ಕಷ್ಟ ಆಗುತ್ತಲ್ವ. ಮಕ್ಕಳಿದ್ದಾಗ ಸ್ವಲ್ಪ ನಾವು ರೂಟೀನ್ ಏನಿರುತ್ತಲ್ವ ಅದನ್ನು ತುಂಬ ಯೋಚನೆ ಮಾಡಿ ಪ್ಲ್ಯಾನ್ ಮಾಡ್ಕೋಬೇಕು. ಸೊ ದಟ್ ನೆಕ್ಸ್ಟ್ ಡೇ ಎಸ್ಪೆಷಲಿ ಟ್ರಾವೆಲ್ ಇದ್ದಾಗ ಏನೂ ಎಫೆಕ್ಟ್ ಆಗಬಾರ್ದು ಅಂತ. ಮಲ್ಕೊಂಡು ಎದ್ದಾದ್ಮೇಲೆ ಆ್ಯಕ್ಚುಲಿ ಇವರಿಬ್ಬರು ಇನ್ನೂ ಮಲಗಿದ್ದಾರೆ. ಅಷ್ಟರೊಳಗೆ ನಾನು ಶವರ್ ತೊಗೊಂಬಿಡೋಣ ಅಂತ ಅಂದ್ಕೊಂಡೆ. ನೋಡಿ, ಆ್ಯಕ್ಚುಲಿ ಕೂದಲು ವಾಶ್ ಮಾಡಿ 2 days ಆಯಿತು. ಸೊ ಇವತ್ತು ವಾಶ್ ಮಾಡಿಬಿಡೋಣ, ಯಾಕಂದರೆ ನಾಳೆ ಇನ್ನು ಫ್ಲೈಟಲ್ಲೆಲ್ಲ ಹೋಗುವಾಗ ಸ್ವಲ್ಪ ನೀಟಾಗಿ ಚೆನ್ನಾಗಿ ಕಾಣಿಸೋಣ ಅಂತ ಅಷ್ಟೆ. ಇದು ಡ್ರೆಸ್ನ ತೊಗೊಂಡಿದ್ದೆ ಅಲ್ವಾ, ಅದಕ್ಕೆ ಹಾಕೊಂಬಿಡೋಣ ಇವತ್ತು ಡಿನ್ನರ್ಗೆ ಅಂತ ಹಾಕ್ಕೊಂಡಿದ್ದೀನಿ. ಈ ಡ್ರೆಸ್ ನಂಗೆ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಎಸ್ಪೆಷಲಿ ಕಲರ್ ಏನಿದೆ ಅಲ್ಲ, ಫ್ಲಾರಸೆಂಟ್ ಕಲರು. ಇದನ್ನು ನಾನು ರೇರಿಸಮಲ್ಲಿ ತೊಗೊಂಡಿದ್ದು, ಭಾರತೀಯ ಮಾಲ್ ಇದೆ ಅಲ್ವಾ ಅಲ್ಲಿ. ಈವ್ನಿಂಗ್ ಟೈಮ್ ಅಪ್ಪ, ಬೀಚ್ ವೇವ್ ಸೌಂಡ್ಸ್ ಅಂತೂ ತುಂಬ ಪೀಸ್ಫುಲ್ ಆ್ಯಂಡ್ ಚೆನ್ನಾಗಿದೆ. Where is beach? Show the beach. Where's the moon?
ರಾತ್ರಿ ಟೈಮಲ್ಲಿ ಬೀಚ್ ನೋಡೋದು ಅದ್ರ ಮಜಾನೇ ಬೇರೆ. ಹಾಗೆ ಒಂದು ಲಾಂಗ್ ವಾಕ್ ತೊಗೊಂಡು ದೆವತ್ಗೆ ಸ್ವಲ್ಪ ಬೀಚೆಲ್ಲ ತೋರಿಸ್ಕೊಂಡು ಇದಾದಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡು ರಿಲ್ಯಾಕ್ಸ್ ಮಾಡಿಕೊಂಡು ನೋಡಿ ಇಲ್ಲಿ ಕುತ್ಕೊಂಡು ರಿಲ್ಯಾಕ್ಸ್ ಮಾಡ್ತಾ ಇದ್ದೀವಿ ಬೀಚ್ ಸೈಡಲ್ಲೇ. ತುಂಬ ಕೂಲಾಗಿರೋ ವಿಂಡ್ ಏನಿದೆ ಅದು ಬ್ಲೋ ಆಗ್ತಾ ಇದೆ. ಸೊ ನಾನು ಮೆಡಿಟೇಷನ್ ಟೈಮ್ ಕೂಡ ಬರ್ತಾ ಇದೆ. ಸೊ ಮೆಡಿಟೇಷನ್ ಮಾಡಿಕೊಂಡು ಆಮೇಲೆ ಊಟಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಟುಡೇ ಇಸ್ ದ ಲಾಸ್ಟ್ ಡೇ ಇನ್ ಗೋವಾ ಅಲ್ವಾ, ಅದಕ್ಕೆ ಎಷ್ಟಾಗುತ್ತೆ ಅಷ್ಟು ತುಂಬ ಬೀಚ್ನ ನೋಡ್ಕೊಳ್ಳೋಣ ಅಂತ ಬೀಚ್ ಸೈಡಲ್ಲಿ ಕುತ್ಕೊಂಡು ಎಂಜಾಯ್ ಮಾಡ್ತಾಯಿದ್ದೀನಿ. उधर जाके भी नॉन बीच पॉइंट ಡಿನ್ನರ್ಗೆ ಅಂತ ಬಂದಿದ್ದೀವಿ. ಗೋವಾ ವ್ಲಾಗ್ ಮುಗಿಸ್ತಾ ಇದ್ದೀನಿ ಇವತ್ತು. ಏನಿಲ್ಲ, ಸಿಂಪಲ್ಲಾಗಿ ಏನು ತಗೋತಾ ಇದ್ದೀವಿ, ಥೈ ಗ್ರೀನ್ ಕರಿ. ಹೊರಗಡೆ ಊಟ ಮಾಡಿ 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 ತಲೆ ಕೆಟ್ಟೋಗಿದೆ, ಹೊಟ್ಟೆ ಕೆಟ್ಟೋಗಿದೆ, ಎಲ್ಲ 4 days ಸಾಕಾಯಿತು. ಕೂತಿದ್ದೀವಿ. ನನ್ನ ಮೆಡಿಟೇಷನ್ ಮುಗೀತು. ಮೆಡಿಟೇಷನ್ ಆದಮೇಲೆ ಊಟ ಮಾಡಿಕೊಂಡು ನಾಳೆ 7:30 ಸಂಜೆ ಫ್ಲೈಟ್ ಇರೋದು. ಸೊ ಬೆಳಗ್ಗೆ ಆರಾಮಾಗಿ ಎದ್ದು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮನೆಗೆ ಹೊರಡೋದು. ಸೊ ನ್ಯೂ ಇಯರ್ ವೆಲ್ ಸೆಲೆಬ್ರೇಟೆಡ್ ವೆಕೇಷನ್ ಜೊತೆ. ಐ ಹೋಪ್ ನಿಮಗೆ ನನ್ನ ವ್ಲಾಗ್ ಇಷ್ಟ ಆಯಿತು ಅನ್ಕೋತೀನಿ. ಅದನ್ನು ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ನಿಶಾ ಚಂದ್ರ.